ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 11ನೇ ವಾರ ಮುಗಿತಾ ಬಂತು. ಬುಧವಾರ ಬೇರೆ ಇವತ್ತು. ಗುರುವಾರ ಬಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸ್ತಾರೆ. ಮತ್ತೆ ಆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸ್ತಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಯಾರಾದ್ರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಫಸ್ಟ್ ಟಾಸ್ಕ್ ನೋಡೇ ಇರ್ತೀರ. ಆ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಕಾವ್ಯ ಮಾಳು ಬಂದಾಗ ಕಾವ್ಯ ಅವರು ಸೆಲೆಕ್ಟ್ ಆಗ್ತಾರೆ. ಫಸ್ಟ್ ಟಾಸ್ಕ್ ಅಲ್ಲಿ ಸೂರಜ್ ಅವರು ಸೆಲೆಕ್ಟ್ ಆಗ್ತಾರೆ. ಥರ್ಡ್ ಟಾಸ್ಕ್ ಅಲ್ಲಿ ಯಾರು ಸೆಲೆಕ್ಟ್ ಆಗೋದೇ ಇಲ್ಲ, ಸ್ಪಂದನ ಮತ್ತು ಅಶ್ವಿನಿ ಗೌಡ ಇಬ್ರು ನಾಮಿನೇಟ್ ಆಗ್ತಾರೆ. ಅದೇ ರೀತಿಯಾಗಿ ಫೋರ್ತ್ ಅಲ್ಲಿ ಗಿಲ್ಲಿ ಸೆಲೆಕ್ಟ್ ಆಗ್ತಾರೆ. ಫಿಫ್ತ್ ಅಲ್ಲಿ ನಮ್ಮ ರಘು ಸೆಲೆಕ್ಟ್ ಆಗ್ತಾರೆ. ಟೋಟಲ್ ಆಗಿ ಈ 12ನೇ ವಾರಕ್ಕೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೂ ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್ ಗಳು ಯಾರು ಅಂತ ಕೇಳೋದಾದ್ರೆ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಒಂದು ಗಿಲ್ಲಿ ಕಾವ್ಯ ಸೆಲೆಕ್ಟ್ ಆಗಿದ್ದಾರೆ, ಇನ್ನೊಂದು ರಘು ಅವ್ರು ಸೆಲೆಕ್ಟ್ ಆಗಿದ್ದಾರೆ, ಅದಾದ್ಮೇಲೆ ನಮ್ಮ ಸೂರಜ್ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಅದಾದ್ಮೇಲೆ 4 ಜನ ಸೆಲೆಕ್ಟ್ ಆಗಿದ್ದಾರೆ ಅಷ್ಟೇ. ಕಾವ್ಯ, ಗಿಲ್ಲಿ, ರಘು, ಸೂರಜ್ ಮಾತ್ರನೇ ಸೆಲೆಕ್ಟ್ ಆಗಿದ್ದಾರೆ. ಮಿಕ್ಕಿರೋರು ಯಾರು ಸೆಲೆಕ್ಟ್ ಆಗಿಲ್ಲ. ಯಾಕೆಂದ್ರೆ ಸ್ಪಂದನ ಮತ್ತು ನಮ್ಮ ಇವರು ಅಶ್ವಿನಿ ಒಬ್ರು ಸೆಲೆಕ್ಟ್ ಆಗಬೇಕಾಗಿತ್ತು, ಬಟ್ ಯಾರು ಸೆಲೆಕ್ಟ್ ಆಗಿಲ್ಲ. ಕಾರಣ ಏನಂದ್ರೆ ಆ ಟಾಸ್ಕ್ ರಿಸಲ್ಟೇ ಬರಲ್ಲ, ಆದ ಕಾರಣ ಇಬ್ರು ಸೆಲೆಕ್ಟ್ ಆಗಲ್ಲ ಅಂತ ಹೇಳ್ಬೋದು. ಟೋಟಲ್ ಆಗಿ ಮುಂದಿನ ವಾರ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿರೋ ಯಾರಂತ ಇನ್ನೊಂದ್ಸಲ ಹೇಳೋದಾದ್ರೆ ಕಾವ್ಯ, ಗಿಲ್ಲಿ, ಸೂರಜ್ ಮತ್ತೆ ರಘು, ಈ 4 ಜನ ಮಾತ್ರ ಮುಂದಿನ ವಾರ ಕ್ಯಾಪ್ಟನ್ ಟಾಸ್ಕ್ ಆಡ್ಬೋದು. ಅದೇ ರೀತಿಯಾಗಿ ರಕ್ಷಿತಾ ಮತ್ತು ಧ್ರುವಂತ್ ಅವರು ಇವರಿಬ್ಬರೇ ಒಂದು ಯಾವ್ದೋ ಟಾಸ್ಕ್ ಕೊಟ್ರೆ ಇವರಿಬ್ಬರಲ್ಲಿ ಒಬ್ರು ಕೂಡ ಕ್ಯಾಪ್ಟನ್ ಟಾಸ್ಕ್ ಆಡ್ಬೋದು ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ. ಈಗ ಪ್ರೆಸೆಂಟ್ 4 ಜನ ಸೆಲೆಕ್ಟ್ ಆಗಿದ್ದಾರೆ, ಇನ್ನೊಬ್ರು ಆಗ್ಬೋದು, ರಕ್ಷಿತಾನ ಧ್ರುವಂತ ಗೊತ್ತಿಲ್ಲ. ನೋಡೋಣ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.